ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇದು ಸೋಮವಾರದ ನನ್ನ ರುಟೀನ್ ವ್ಲಾಗ್ ಆಗಿರತ್ತೆ. ಯಾವುದು ಬೇಡ? ಏನು ಬೇಡ? ನೋಡಿ ನೋಡಿ, ಇವಾಗಲೇ ಎಲ್ಲ ಗೊತ್ತು ಮೊಬೈಲ್ ಬೇಡ ಅಂತೆ. ಬಾ. ಐಶುನೆಲ್ಲ ಸಮಾಧಾನ ಮಾಡಿಸಿ ಅವಳನ್ನ ಫ್ರೆಶ್ ಅಪ್ ಮಾಡಿ ಬರೋಷ್ಟೊತ್ತಿಗೆ ನಮ್ಮ ಉಪ್ಪಿಟ್ಟು ಏನಾಗಿತ್ತು ಗೊತ್ತಾ, ತಳ ಹಿಡ್ದಿತ್ತು. ಯಾವಾಗ್ಲೂ ಹಿಂಗೆ ಆಗೋದು. ನಾನು ಏನಾದ್ರೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅವಳು ಹೇಳ್ತಾಳೆ ಏನಾದ್ರು ಸುಡೋದ ಅಥವಾ ಸೀದೋಗದೆ ಜಾಸ್ತಿ ಬಿಡಿ, ಹಂಗಾಗ್ತಾ ಇರತ್ತೆ. ಇದು ಬನ್ಸಿ ರವೆ ಉಪ್ಪಿಟ್ಟು. ನನ್ಗೆ ಈ ಬನ್ಸಿ ರವೆ ಉಪ್ಪಿಟ್ಟೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ಎದ್ದಿದ್ದಾಳೆ ಅಂತ ಅಂದರೆ ಒಂದು 10ರಿಂದ 15 ನಿಮಿಷ ಅಥವಾ 20 ನಿಮಿಷ ಅವಳು ಎಷ್ಟೊತ್ತು ಮಾತಾಡಕ್ಕೆ ಇಷ್ಟಪಡ್ತಾಳೋ ಅಷ್ಟೊತ್ತು ಮಾತಾಡಿಸ್ತೀನಿ. ಆಮೇಲೆ ಮಾತಾಡೋದೇನ್ ಗೊತ್ತಾ, ಕೆಲಸ ಮಾಡ್ತಾ ಮಾಡ್ತಾನೆ ಮಾತಾಡ್ಬೇಕಾಗತ್ತೆ. ಹಾಗಾಗಿ ಫಸ್ಟಿಗೆ ಒಂದ್ಸತಿ ಮಾತಾಡಿ ಅವಳಿಗೆ ಕೈ ಕಾಲೆಲ್ಲ ಸ್ವಲ್ಪ ಒತ್ತಿ ಅವಳನ್ನ ನಾರ್ಮಲ್ ಮೂಡಿಗೆ ತರೋ ತನಕ ನಾನು ಅವಳ ಜೊತೆನೆ ಇರ್ತೀನಿ. ಆಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನೋ ಈಸಿ ಆಯ್ತು, ಉಪ್ಪಿಟ್ಟು ಮಾಡಿದ್ನಲ್ಲ. ಲಂಚಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಮಾಡ್ಬಿಡೋಣ ಅಂತ. ಯಾಕೆಂದ್ರೆ ನಾನು ನೆಕ್ಸ್ಟ್ ಡೇ ಮಂಗಳವಾರನೇ ಊರಿಗೆ ಹೋಗ್ತಾ ಇದ್ದೀನಿ. ಹಂಗಾಗಿ ಜಾಸ್ತಿ ತರಕಾರಿ ಇತ್ತು ಫ್ರಿಜ್ ಅಲ್ಲಿ. ಮನೇಲಿ ಇದ್ದವರು ಅಡಿಗೆ ಮಾಡೋದು ಅಷ್ಟ್ರಲ್ಲೇ ಇದೆ. ಸ್ವಲ್ಪನಾದ್ರೂ ತರಕಾರಿ ಖಾಲಿ ಮಾಡಿ ಹೋಗೋಣ ಅಂತ ಅನ್ಬಿಟ್ಟು ಇವತ್ತು ಇರೋ ಬರೋ ತರಕಾರಿನೆಲ್ಲ ಹಾಕಿ ಸಾಂಬಾರ್. ಮೂಲಂಗಿ ಜಾಸ್ತಿ ಇತ್ತು. ಸಿಪ್ಪೆ ತೆಗೆದು ಮೂಲಂಗಿ ಸಾಂಬಾರ್ ಮಾಡಿದ್ರೆ ಒಂದು ಚೂರು ಸ್ಮೆಲ್ ಬರಲ್ಲ. ತುಂಬಾ ಜನಕ್ಕೆ ಮೂಲಂಗಿನೇ ಇಷ್ಟ ಆಗಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ಸ್ಮೆಲ್ ಬರುತ್ತೆ ಅಂತ. ಸಿಪ್ಪೆ ತೆಗಿಬೇಕಾಗತ್ತೆ, ಅವಾಗ ಸ್ಮೆಲ್ ಬರಲ್ಲ. ಇವಾಗ ತರಕಾರಿ ಜೊತೆನೆ ಬೇಳೆನೂ ಹಾಕ್ಬಿಟ್ಟು ಬೇಯಿಸ್ತೀನಿ. ಸ್ವಲ್ಪ ಕಡಿಮೆ ಬೇಳೆ ಹಾಕ್ತೀನಿ. ಇದು ಹೊಸ ಕಂಟೈನರು, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಒಂದು 6 ಪೀಸ್ ಏನೋ ಬಂದಿದೆ. ಇನ್ನೊಂದ್ ಸೆಟ್ ಆರ್ಡರ್ ಮಾಡಿದ್ದೀನಿ. ಅದು ಬಂದ್ಮೇಲೆ ಆರ್ಗನೈಸ್ ಆದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ತರಕಾರಿ ಎಲ್ಲ ವಾಶ್ ಮಾಡಾಯ್ತು. ಪಲ್ಯ ಗಿಲ್ಯ ಏನು ಮಾಡಲ್ಲಲ್ಲ, ಹಂಗಾಗಿ ಸಾಂಬಾರ್ಗೆ ಜಾಸ್ತಿ ತರಕಾರಿ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಒಂದ್ ರೆಸಿಪಿ ಮಾಡೋದೇ ಇವಾಗ ಸ್ವಲ್ಪ ತಲೆನೋವು ಅಂತ ಅನ್ಸತ್ತೆ. ಐಶುನ್ ಇಟ್ಕೊಂಡು ನೋಡಿ ಇವಾಗ ಈರುಳ್ಳಿಲಿ ಆಟ ಆಡ್ತಾ ಇದ್ದಾಳೆ. ಆಮೇಲೆ ಗೊತ್ತಾಯ್ತು ಅಯ್ಯೋ ಈರುಳ್ಳಿನೇ ಹಾಕಿಲ್ಲ. ಆಮೇಲೆ ಒಂದು ಮೂಲಂಗಿ ಕಟ್ ಮಾಡೋದ್ ಮಿಸ್ ಆಗಿತ್ತು, ಟೊಮೊಟೊ ಹಾಕೋದ್ ಮಿಸ್ ಆಗಿತ್ತು. ಹಂಗೆ ಅವಳ ಹತ್ರ ಮಾತಾಡ್ತಾ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳಿ ನನ್ಗೆ ಅಡ್ಗೆಲಿ ಏನ್ ಮಾಡ್ತಾ ಇದ್ದೀನಿ ಅಂತಾನು ಒಂದೊಂದ್ಸತಿ ಗೊತ್ತಾಗಲ್ಲ, ಹಂಗಾಗತ್ತೆ. ಇವಾಗ ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾವು ತಿಂಡಿ ತಿನ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ತಿಂಡಿ ಹಾಕ್ತಾ ಇದ್ದೀನಿ. ಐಶು ತಟ್ಟೆಲೆ ಒಂದ್ ರಾಶಿ ಹಸಿಮೆಣಸು ಬಂದಿತ್ತು, ಹಾಗಾಗಿ ಅದನ್ನ ಹುಡುಕಿ ಎಲ್ಲ ತೆಗ್ದ್ಕೊಟ್ಟೆ. ಇವಾಗ ಅವಳ ಮಾವನ್ ಜೊತೆ ಯಾವ ತರ ಆಟ ಆಡ್ತಾಳೆ ಅಂತ ನೋಡ್ಕೊಂಬನ್ನಿ. ಏನು ಕಂದ? ಯಾರೋ? ಏನು ಹತ್ತ ಬೇಕಾ? ಹೋಗ್ತಾ ಇರೋನು. ಮಮ್ಮ ಮಾಡೀನು. ನೀನು ಕೆಳಗೆ ಬಾ. ನೀನು ಐಶು ಅವರು ಬನ್ನಿ ಮಮ್ಮ ಮಾಡೋಣ ಬಾ. ನಾನ್ ಫಸ್ಟ್ ತಿಂಡಿ ತಿನ್ಕೊಂತೀನಿ ಅಂತ ಹೇಳ್ಬಿಟ್ಟು ಬಂದೆ. ಉಪ್ಪಿನಕಾಯಿ ಜೊತೆ ತಿನ್ನಕ್ ನನ್ಗಿಷ್ಟ. ಐಶುಗೂ ಅಷ್ಟೇ ಹಾಕಿದೀನಿ. ನನ್ ತಿಂಡಿ ಆಗೋ ತನಕ ಎಷ್ಟು ತಿಂತಾಳೋ ತಿನ್ಲಿ ಅಂತ. ನನ್ ಹೊಟ್ಟೆ ಗಟ್ಟಿ ಆದ್ಮೇಲೆ ಆರಾಮಾಗ್ತೀನಲ್ಲೋ ಅವಾಗ ತಿನ್ನಿಸ್ತೀನಿ. ಅವಳಿಗೆ ತಿನ್ನಕ್ಕೂ ರೂಢಿ ಮಾಡಿಟ್ಟಿದೀನಿ. ಆದ್ರೆ ದೊಡ್ಡವರಾದ್ಮೇಲೆ ನಾವೇ ತಿನ್ನೋದಿದ್ದೇ ಇರತ್ತೆ. ಇವಾಗ್ಲೇ ಚಾನ್ಸ್ ಸಿಗೋದು 3 ಹೊತ್ತು ಊಟ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ಪ್ರತಿನಿತ್ಯ ಅವಳಿಗೆ ಊಟ ಮಾಡಿಸ್ತೀನಿ. ಒಂದ್ ತುತ್ತಾದ್ರೂ ತಿನ್ನಿಸ್ತೀನಿ. ಲಾಸ್ಟಿಗೆ ಕಾಫಿ ಕುಡಿದ್ರೆ ಬ್ರೇಕ್ಫಾಸ್ಟ್ ಮುಗೀತು ಅಂತ. ಆಮೇಲೆ ನನ್ನ ಬಟ್ಟೆ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಏನೋ ಅರಿಶಿನ ಮುಟ್ಬಿಟ್ಟು ನನ್ನ ಬಟ್ಟೆ ಮುಟ್ಕೊಂಡ, ಹಂಗಾಗಿ ಕಲೆ ಆಗಿತ್ತು. ಆ ಬಟ್ಟೆ ಬೇಡ ಅಂತ ಅನ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಬಂದೆ. ಮತ್ತೆ ಊರಿಗೆ ಹೋಗೋದ್ರಿಂದ ಏನ್ ಗೊತ್ತಾ, ಅವರಿಗೆ ಮನೇಲಿ ಇದ್ದವ್ರಿಗೆ ಅಂದ್ರೆ ಹಸ್ಬೆಂಡ್ಗೆ ನನ್ನ ತಮ್ಮಗೆಲ್ಲ ಸಾಂಬಾರೆಲ್ಲ ಮಾಡಕ್ ಕಷ್ಟೇ ಬರೋದು. ಹಾಗಾಗಿ ಸಾಂಬಾರ್ ಪುಡಿ ಮಾಡಿಟ್ರೆ ಅವ್ರಿಗೆ ಒಂದ್ ಸ್ವಲ್ಪ ಈಸಿ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು 15 ಡೇಸ್ಗೆ ಸಾಂಬಾರ್ ಪುಡಿನ ಮಾಡ್ತಾ ಇದ್ದೀನಿ. ನೋಡಿ ಫಸ್ಟಿಗೆ ಈ ತರ ಮೆಜರ್ಮೆಂಟ್ ಮಾಡಿ ಇಟ್ಕೋತೀನಿ. ಆಮೇಲೆ ನಾನು ಫ್ರೈ ಮಾಡ್ಕೋತೀನಿ. ಎಣ್ಣೆ ಗಿಣ್ಣೆ ಏನೂ ಹಾಕಲ್ಲ, ಹಂಗೆ ಡ್ರೈ ಆಗಿ ಮಾಡ್ಕೋತೀನಿ. ಈ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ, ಬೇಕಂದ್ರೆ ನೀವು ನೋಡ್ಕೋಬಹುದು. ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಇನ್ನೊಂದ್ಸತಿ ರೆಸಿಪಿನ ಶೇರ್ ಮಾಡ್ತೀನಿ. ಯಾಕೆಂದ್ರೆ ಅದು ಹಳೆ ವಿಡಿಯೋ, ಹಾಗಾಗಿ
ಏನಾದ್ರೂ ಫ್ರೈ ಎಲ್ಲ ಮಾಡ್ಬೇಕಾದ್ರೆ ಜಾಸ್ತಿ ನೀರ್ ಕುಡಿತಾ ಇರ್ತೀನಿ ನಾನು. ಇಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದ್ರೆ ಆಯ್ತು. ಗರಿ 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 ಆಗಿರ್ಬೇಕು. ಮತ್ತೆ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಕೆಂಪಾಗಿರ್ಬೇಕು. ಇಷ್ಟು ಫ್ರೈ ಆದ್ರೆ ಸಾಕಾಗತ್ತೆ. ಇನ್ನು ತಣ್ಣಗಾಗಕ್ ಬಿಟ್ಟು ಅದನ್ನ ಪುಡಿ ಮಾಡ್ಬೇಕು. ನಾನು ಆಲ್ರೆಡಿ ಪುಡಿನೂ ಮಾಡ್ದೆ, ಅದ್ರದ್ದು ವಿಡಿಯೋ ಮಾಡಿಲ್ಲ. ಏನ್ ಗೊತ್ತಾ, ಇದು ಒಣಮೆಣಸು ಏನೋ ಚೆನ್ನಾಗಿಲ್ಲ ಅನ್ಸತ್ತೆ, ಕಲರೇ ಬಂದಿಲ್ಲ ಚೆನ್ನಾಗಿ. ನಂಗೆ ಬೇಜಾರಾಯ್ತು, ದೇವ್ರೆ ಎಂತ ಮಾಡೋದು ಅಂತ. ಆಮೇಲೆ ಒಂದ್ ಸಾಂಬಾರ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ 2 ಒಣಮೆಣಸು ಹಾಕ್ದೆ. ಇನ್ನು ಒಣಮೆಣಸು ಚೆನ್ನಾಗಿಲ್ಲ ಅಂದ್ರೆ ಸಾಂಬಾರ್ ಪುಡಿ ನೋಡಕ್ ಚೆನ್ನಾಗೇ ಇರಲ್ಲ. ಅದ್ರಲ್ಲಿ ಬೇರೆ ಐಶು ಮೊಸರು ಕೊಡಮ್ಮ ಅಂತ, ಹಂಗಾಗಿ ಮೊಸರು ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತಾ ಇದೀನಿ. ಯಾಕಂದ್ರೆ ಅವಳಿಗೆ 11-11:30 ಅಷ್ಟೊತ್ತಿಗೆ ಹಶು ಆಗುತ್ತಲ್ಲ ಪಾಪ. ಇದು ಹಣ್ಣುಗಳು ಏನು ಇರ್ಲಿಲ್ಲ, ಹಾಗಾಗಿ ಮೊಸರು ಕೇಳ್ತಾ ಇದ್ಲು ಅಂತ ಮೊಸರು ಕೊಟ್ಟೆ. ಇವಾಗ ಸಾಂಬಾರ್ ನೋಡಿ, 2 ಒಣಮೆಣಸು ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಫ್ರೈ ಮಾಡಕ್ಕೆ ನಾನೊಂದ್ 20 ಮೆಣಸು ಹಾಕಿದೀನಿ, ಆದ್ರೂ ಕಲರ್ ಚೆನ್ನಾಗ್ ಬಂದಿಲ್ಲ. ಇನ್ ಸಾಂಬಾರ್ ಮಾಡ್ಬೇಕಾದ್ರೆ 2 ಒಣಮೆಣಸು ಎಕ್ಸ್ಟ್ರಾ ಹಾಕೊಂಡ್ರೆ ಆಗತ್ತೆ. ಅದನ್ನೇನ್ ಫ್ರೈಗೆ ಏನು ಮಾಡೋದೇನ್ ಬೇಡ. ಇವಾಗ ತರಕಾರಿ ಎಲ್ಲ ಬೆಂದಿತ್ತಲ್ಲ, ಅದನ್ನ ಸ್ವಲ್ಪ ನಾನು ತೆಗ್ದಿಟ್ಕೋತಾ ಇದ್ದೀನಿ. ಯಾಕೆ ಅಂತ ನಿಮ್ಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ, ಸ್ಕಿಪ್ ಮಾಡಿ ನೋಡ್ಬೇಡಿ. ಆಮೇಲೆ ನಾನು ಸಾಂಬಾರ್ ಮಾಡಕ್ಕೆ ಅಂತ ಬಂದೆ. ಹೋಳಿ ಇವತ್ತು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಬೇಯಿಸ್ಬಿಟ್ಟಿದೀನಿ. ಇಷ್ಟೇನು ಬೇಯಿಸೋದ ಅವಶ್ಯಕತೆ ಇಲ್ಲ. ಹಾಗೆ ಸಾಂಬಾರಿಗೆ ಏನ್ ಪೇಸ್ಟ್ ಮಾಡಿದ್ದೆ ಮಸಾಲ, ಅದನ್ನು ಕೂಡ ಹಾಕಿ ಲೋ ಫ್ಲೇಮ್ ಅಲ್ಲಿ ಕುದಿಯಕ್ ಬಿಡ್ತೀನಿ. ಅದ್ ಕುದಿಯೋ ಟೈಮಲ್ಲಿ ನಾನು ಉಳ್ದಿದ್ ಕೆಲಸ ಎಲ್ಲ ಮಾಡ್ತೀನಿ. ಪಾತ್ರೆ ಸವಸ್ಕೊಳ್ಳೋದು, ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಲಂಚ್ ಇಂದು ಇದಿಷ್ಟು ಒಟ್ಟಿಗೆ ನಾನು ಪಾತ್ರೆ ವಾಶ್ ಮಾಡೋದ್ರಿಂದ ಒಂದೇ ಸತಿ ಪಾತ್ರೆ ಸವಸ್ಕೊಬಿಡ್ತೀನಿ. ಪದೇ ಪದೇ ಪಾತ್ರೆ ತೊಳಿಯಕ್ ಹೋಗಲ್ಲ. ಮಧ್ಯ ಸಾಂಬಾರ್ನು ಕೂಡ ನೋಡ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಸುಡುತ್ತಲ್ವಾ. ಐಶುಗೇನಾದ್ರೂ ಆಟಾಡಕ್ ಕೊಟ್ಟು ಅವಳ ಮಾವನ್ ಜೊತೆ ಬಿಟ್ಬಿಟ್ಟು ಇವಾಗ ಪಾತ್ರೆ ತೊಳಿಯಕ್ಕೆ ಅಂತ ಬಂದೆ. ಯಾರಿಗೆಲ್ಲ ಪಾತ್ರೆ ತೊಳಿಯಕ್ ಬೋರು ಅಂತ ಕಮೆಂಟ್ ಮಾಡಿ. ನಂಗೆ ಪಾತ್ರೆ ತೊಳಿಯಕ್ ಬೋರು, ಹಾಗಾಗಿ 11:30ಗೆ ಬ್ರೇಕ್ಫಾಸ್ಟ್ ಇಂದ ಮತ್ತೆ ಲಂಚ್ ಇಂದು ಏನೆಲ್ಲ ಇರುತ್ತೋ ಒಟ್ಟಿಗೆ ತೊಳೆದ್ ಬಿಡ್ತೀನಿ. ಆಮೇಲೆ ಸಂಜೆ ರಾತ್ರಿ ಊಟ ಆದ್ಮೇಲೆ ಪಾತ್ರೆ ತೊಳಿಯೋದು ನಾನು. ಇವಾಗ ಸಾಂಬಾರು ಸರಿ ಆಯ್ತಾ, ಕುದ್ದು ಸಾಂಬಾರ್ ರೆಡಿ ಆಯ್ತು. ಇನ್ನು ಅನ್ನ ಕೆಡೋಕ್ಕಿಂತ ಮುಂಚೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತೀನಿ. ಅನ್ನ ಮಾಡೋದ್ ಕುಕ್ಕರ್ ಅಲ್ಲೆಲ್ಲ ಸ್ಟವ್ ಏನ್ ಗಲೀಜ್ ಆಗಲ್ಲ. ಮತ್ತೆ ಅನ್ನಕ್ಕಿಟ್ಬಿಟ್ಟು ಇಡೀ ಮನೆ ಕ್ಲೀನ್ ಮಾಡಿ ನಿಮ್ ಜೊತೆ ಆಮೇಲೆ ಸಿಗ್ತೀನಿ. ಇವಾಗ ಫುಲ್ ಕ್ಲೀನ್ ಆಗಿದೆ. ಇನ್ನು ಐಶುಗ್ ಸ್ನಾನ ಒಂದ್ ಮಾಡಿಸ್ಬೇಕು ಅಷ್ಟೇ. ಅಷ್ಟ್ರೊಳಗ್ ನೋಡಿ ಟಿವಿ ಹಾಕಿದ್ನ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಹಾಡ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಬರತ್ತೆ ಅಂತ. ಎಲ್ಲ ಸ್ಟೆಪ್ಸು ಮಾಡ್ತಾಳೆ. ಟಿವಿ ನೋಡೋದು, ಅವ್ರು ಯಾವ ತರ ಡ್ಯಾನ್ಸ್ ಮಾಡ್ತಾರೆ ಆ ತರ ಮಾಡಕ್ ಟ್ರೈ ಮಾಡೋದು. ಇವಾಗ ಬೆಟರ್ ಆಗ್ತಾ ಇದ್ದಾಳೆ, ಸ್ವಲ್ಪ ಇಷ್ಟ ಅನ್ಸತ್ತೆ ಡ್ಯಾನ್ಸ್ ಅಂದ್ರೆ. ವೇಷಗಳೆಲ್ಲ ಜಾಸ್ತಿ ಮಾಡ್ತಾ ಇರ್ತಾಳೆ. ಮ್ಯೂಸಿಕ್ ಜೊತೆ ಅವಳು ಡ್ಯಾನ್ಸ್ ನೋಡಕ್ಕೆ ಚಂದ. ಇವಾಗ 2 ಗಂಟೆ ಆಯ್ತು, ಅವಳನ್ನ ಮಲಗಿಸ್ಬೇಕು. ಊಟನೇ ಮಾಡಿಲ್ಲ ರಾಯರು, ಊಟ ಮಾಡಿಲ್ಲ, ಮಲಗದೆ ಇರು ನೀನು ಅಂತ ಬೈತಾ ಇದ್ದೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಿತ್ತ, ಅದಕ್ಕೆ ಡ್ಯಾನ್ಸು ಸೇಮ್ ಉಪೇಂದ್ರ ತರ ಕಾಣಿಸ್ತಾ ಇದ್ದಾಳಲ್ಲ, ಯಾವ್ದೋ ಒಂದು ಫಿಲಮ್ ಅಲ್ಲಿ ಸೇಮ್ ಹೇರ್ ಸ್ಟೈಲ್ ಆಯ್ತಾ. ಹಂಗಾಗಿ ನೀನು ಉಪೇಂದ್ರ ಆಗಿದ್ಯಾ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದೆ. ಊಟ ಮಾಡದೇ ಇದ್ರು ನೋಡಿ ಅವಳು ಬೈತಾ ಇದ್ದೀನಿ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಂಗೆ. ಆದ್ರೆ ನನ್ನ ಪರಿಸ್ಥಿತಿ ನೋಡಿ, ಈ ತರ ಬೆವರು, ಸ್ನಾನನೂ ಆಗಿಲ್ಲ, ಹಿಂಗೆ ದಿನ. ಅವಳನ್ನ ಒಂದ್ಸತಿ ಮಲಗಿಸಿ ಆಮೇಲೆ ನನ್ನ ರುಟೀನ್ ಕಂಪ್ಲೀಟ್ ಮಾಡಿ ನಿಮ್ಗೆ ಸಿಗ್ತೀನಿ. ಇವಾಗ ಈವ್ನಿಂಗ್ ಏನ್ ಗೊತ್ತಾ, ಐಶುಗ್ ಹಾಲು ಕಾಯಿಸ್ಬೇಕಂತ ಹೇಳಿ ಬಂದೆ. ಡೈಲಿ ಕೆನೆ ತೆಗ್ದ ಇಡ್ತಾ ಇದ್ದೆ, ಅಂದ್ರೆ ಒಂದ್ 10 days ಆಗಿತ್ತು ಅನ್ಸತ್ತೆ, ಇಷ್ಟು ಕೆನೆ ಸಿಕ್ಕಿತ್ತು. ಊರಿಗೆ ಹೋಗ್ತಾ ಇದ್ದೀನಲ್ಲ ಸಡನ್ ಆಗಿ, ನನಗೆ ಬೇಜಾರಾಗ್ತಾ ಇದೆ. ಅಯ್ಯೋ ತುಪ್ಪ ಕಾಯ್ಸಕ್ ಆಗ್ತಾ ಇಲ್ಲ, ಇದನ್ನೆಲ್ಲಾರು ಅವ್ರು ವೇಸ್ಟ್ ಮಾಡಿದ್ರೆ ಏನ್ ಮಾಡೋದ. ಹಿಂದಿನ ವ್ಲಾಗ್ ಅಲ್ಲೇ ಹೇಳಿದ್ನಲ್ಲ ನಾನು, ಕರಿಬೇವ್ ಜಾಸ್ತಿ ಕೊಟ್ಟಿದ್ರು ಅಂತ. ಇದನ್ ಬಿಟ್ಟು ಹೋಗಕ್ಕೆ ನಂಗೆ ಸಿಕ್ಕಾಪಟ್ಟೆ ಬೇಜಾರ್, ನಿಜ ಅಂದ್ರೆ ಮನೆಯವ್ರಿಗಿಂತ. ಅಯ್ಯೋ ಇದು ವೇಸ್ಟ್ ಆಗಿ ಹೋಗುತ್ತಲ್ಲ, ಎಂತ ಮಾಡೋದು ಅಂತ. ಇರ್ಲಿ ಬಿಡಿ. ಇವಾಗ 4 ಗಂಟೆ ಆಯ್ತು, ನಮ್ಮ ಐಶು ಕೂಡ ಎದ್ದಾಯ್ತು. ಅವಳಿಗೆ ಏನಾದ್ರೂ ಸ್ನಾಕ್ಸ್ ಮಾಡ್ಬೇಕು. ಊಟ ಕೂಡ ಅವಳು ಮಾಡಿರ್ಲಿಲ್ಲಲ್ಲ, ಹಂಗಾಗಿ ಏನೋ ಟ್ರೈ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಎದ್ಬಿಟ್ಲು. ಏನ್ ಸ್ನಾಕ್ಸ್ ಟ್ರೈ ಮಾಡ್ತಾ ಇದೆ ಅಂತ ನೀವೇ ನೋಡಿ. ಅದು ಮಧ್ಯಾಹ್ನನೇ ವೆಜಿಟೇಬಲ್ಸ್ ಎಲ್ಲ ತೆಗ್ದಿಟ್ಟಿದ್ನಲ್ಲ, ಸ್ವಲ್ಪ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ನೀಟಾಗಿ ಅದನ್ನ ಒಂದ್ಸತಿ ಸ್ಮ್ಯಾಶ್ ಮಾಡ್ಕೊಂಡು ಅವಲಕ್ಕಿ ನೆನ್ಸಿಟ್ಟಿದೆ, ಅದು ಮತ್ತೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಪ್ಯಾನ್ ಕೇಕ್ ತರ, ಇವಾಗ ರೊಟ್ಟಿ ಮಾಡ್ತೀವಲ್ಲ ಅದೇ ತರ ಸ್ವಲ್ಪ ದೋಸೆ ತರ ಹುಯ್ಕೊಬಿಡೋಣ ಅಂತ ಅನ್ಬಿಟ್ಟು ಪ್ಲಾನಿಂಗ್ ಅಲ್ಲಿ ಮಾಡಿದೆ. ಬೇರೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಯಿಸ್ಕೊಟ್ಟಿದ್ದಾರೆ ನಮ್ ದೊಡ್ಡಮ್ಮ. ಫಸ್ಟ್ ಟೈಮ್ ಇವತ್ತೇ ಯೂಸ್ ಮಾಡ್ತಾ ಇರೋದು. ಸೊ ಕನ್ಸಿಸ್ಟೆನ್ಸಿ ಈ ತರ ಮಾಡ್ಕೊಂಡು ದೋಸೆ ತರ ಹುಯ್ದಾಯ್ತಾ. ಸೆಟ್ ದೋಸೆ ತರನಾರು ಬರ್ಲಿ, ತೊಂದ್ರೆ ಇಲ್ಲ ಅಂತ
ಫಸ್ಟ್ ಒಂದು 5 ನಿಮಿಷ ಆದ್ಮೇಲೆ ನೋಡಿದೆ, ಬೆಂದಿರ್ಲಿಲ್ಲ. ಬೆಂದ್ರೆ ಸರಿಯಾಗಿ ಎಳ್ಕತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು 5-10 ನಿಮಿಷ ಬೇಯಿಸಿದೆ. ಸೈಡಲ್ಲೆಲ್ಲ ಕ್ರಿಸ್ಪಿ ಆಗಿತ್ತು. ಹಾಗಾಗಿ ನೋಡಿದ್ರೆ ಅದು ತೆಗಿಯಕ್ಕೆ ಬಂದಂಗೆ ಈಸಿಯಾಗಿ ಬಂತು, ಆದ್ರೆ ಅದು ಮುದ್ದೇನೆ ಆಯ್ತು, ತೆಗಿಯಕ್ಕೆ ಬರ್ಲಿಲ್ಲ. ಅದ್ ಇನ್ನೊಂದ್ ಸ್ವಲ್ಪ ಬೇಯಿಸ್ಬೇಕಿತ್ತ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಹದ ಮಿಸ್ ಆಯ್ತು ಅಂತಾನೆ ನನ್ ತಲೆಯಲ್ಲಿ. ನನಗೆ ಈ ತರ ದೋಸೆ ಎಲ್ಲ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಪೇಶನ್ಸ್ ಇರಲ್ಲ. ಹಂಗಾಗಿ ದೋಸೆ ಬರಲ್ಲ ಅನ್ನೋದೇ ನಂದಾಯ್ತು. ಸರಿ ಇದು ಆಗದಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಹಾಕಿ, ಆಮೇಲೆ ಸ್ವಲ್ಪ ಇದು ಗೋಧಿ ಹಿಟ್ಟನ್ನ ಹಾಕಿ ಕಲಿಸ್ದೆ. ಯಾಕೆಂದ್ರೆ ಮಸಾಲ ಚಪಾತಿ ಎಲ್ಲ ಮಾಡ್ತೀವಲ್ವಾ, ಸ್ಟಫ್ ಎಲ್ಲ ಮಾಡ್ಬಿಟ್ಟು ಆ ತರ ಮಾಡೋಣ ವೆಜಿಟೇಬಲ್ ಹಾಕಿ ಅಂತ ಅಂದ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದೆ. ನನಗೆ ಟೇಸ್ಟ್ ಇಷ್ಟ ಇಲ್ಲ. ಐಶುಗ್ ಒಂದ್ ಸ್ವಲ್ಪ ಇಷ್ಟ ಆಯ್ತು, ಆದ್ರೆ ನನ್ಗೆ ಇಷ್ಟನೇ ಆಗ್ಲಿಲ್ಲ. ಕಡಲೆ ಹಿಟ್ಟು ಹಾಕಿದ್ರೆ ಇಷ್ಟ ಆಗ್ತಿತ್ತು ನನಗೆ. ಇದು ಈಸಿ ಆಯ್ತು ಮಾಡಕ್ಕೆ. ಆಮೇಲೆ ನಾನು ಹೆಂಗ್ ಅನ್ಕೊಂಡಿದ್ಲು ಕಟ್ಲೆಟ್ ತರ ಅದೇ ತರ ಬಂತು. ಆದ್ರೆ ಗೋಧಿ ಹಿಟ್ಟು ಒಂಥರ ಟೇಸ್ಟ್ ಅಲ್ವಾ, ಅದು ಇಷ್ಟ ಆಗಲ್ಲ, ಸ್ನಾಕ್ಸ್ ಸಿಗಲ್ಲ. ಚಪಾತಿ ತರಾನೇ ಮಾಡಿದ್ರು ಆಗ್ತಿತ್ತು, ನಾನು ಹಂಗ್ ಮಾಡ್ಲಿಲ್ಲಲ್ಲ. ಐಶು ಪಾಪ ಹಶುವಾಗಿತ್ತ ಏನೋ 1-2 ಪೀಸ್ ತಿಂದು, ಅಂದ್ರೆ 2 ಕಟ್ಲೆಟ್ ಏನೋ ತಿಂದ್ಲು ಅಷ್ಟೇ. ಹಿಂಗೆ ಈ ತರ ವಿಚಿತ್ರ ಸ್ನಾಕ್ಸ್ ಎಲ್ಲ ಬೇಕು ಅಥವಾ ವಿಚಿತ್ರ ಅಡಿಗೆಗಳು, ಟ್ರಯಲ್ ಅಂಡ್ ಎರರ್ ಅಡಿಗೆಗಳೆಲ್ಲ ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.